8 ನಿಮಿಷದಲ್ಲಿ ಮುಗಿಸ್ತಾನೆ, ಚಿಂತೆ ಬೇಡ. ಐ ನೋ ಫಾರ್ ವಾಟ್ ಯು ಆರ್ ವೇಟಿಂಗ್. ನಂಗೆ ಅರ್ಥ ಆಗುತ್ತೆ. ನಾವೆಲ್ಲ ಅಸೆಂಬಲ್ ಆಗಿರೋವಂಥದ್ದು ಮಕ್ಕಳ ಟ್ಯಾಲೆಂಟ್ ನೋಡಲಿಕ್ಕೆ. ವಿ ಆರ್ ಹಿಯರ್. ಆ್ಯಂಡ್ ಪ್ರತಿಯೊಬ್ಬ ಪೇರೆಂಟ್ಸಿಗೆ ಅದು ತುಂಬ ಖುಷಿ ಕೊಡುವಂಥ ವಿಚಾರ. ಪೇರೆಂಟ್ಸ್ ಅಂದರೆ ಬರೀ ಅವ್ರು ಹೆತ್ತಿರಬೇಕಂತಲ್ಲ, ಬರೀ ಬಯಾಲಜಿಕಲ್ ಪೇರೆಂಟ್ಸ್ ಮಾತ್ರ ಆಗಿರ್ಬೇಕಂತೇನಿಲ್ಲ, ಇಂಟೆಲೆಕ್ಚುಯಲ್ ಪೇರೆಂಟ್ಸ್ ಕೂಡ. ಇಂಟೆಲೆಕ್ಚುಯಲ್ ಪೇರೆಂಟ್ಸ್ ಅಂದರೆ ಯಾರು? ಟೀಚರ್ಸ್ ಅಲ್ವಾ? ಸೊ ಎಲ್ರಿಗೂ ತುಂಬ ಖುಷಿ ಕೊಡುವಂಥ ಕಾರ್ಯಕ್ರಮ ಬರುತ್ತೆ. ಬಟ್ ಇಲ್ಲಿ ಬರಬೇಕಂದ್ರೆ ನಾನು ಮಾತಾಡಲೇಬೇಕಲ್ವ, ಹಾಗಾಗಿ ಮಾತಾಡ್ತೀನಿ ಒಂದು ಸ್ವಲ್ಪ. ಈಗ ಸೈನ್ಸ್ ಒಂದು ತುಂಬ ಅಡ್ವಾನ್ಸ್ ಆಗಿದೆ, ನಮಗೆ ಗೊತ್ತಿದೆ. ಎಷ್ಟು ಅಡ್ವಾನ್ಸ್ ಆಗಿದೆಯೋ ಅದ್ರ ಜೊತೆಗೆ ಕೂಡ ಸುಮಾರು ಚಾಲೆಂಜಸ್ ಕೂಡ ಇದೆ. ನಾವಾಗಲೇ ಅಬ್ಸರ್ವ್ ಮಾಡ್ತಾ ಇದ್ದೇವೆ. ಸುಮಾರು ವರ್ಷಗಳ ಮುಂಚೆ ಏನಾದ್ರು ತಿಳ್ಕೊಬೇಕಂದ್ರೆ ನ್ಯೂಸ್ ಪೇಪರ್ ಓದಬೇಕಾಗ್ತಾ ಇತ್ತು, ಟಿ ವಿ ನೋಡಬೇಕಾಗಿತ್ತು. ಟಿ ವಿ ಕೂಡ ಸ್ವಲ್ಪ ಸಮಯದಲ್ಲಿ ಮಾತ್ರ ಸ್ವಲ್ಪ ನ್ಯೂಸ್ ತೋರಿಸ್ತಾ ಇತ್ತು. ಈಗ ಬಿಕಾಸ್ ಆಫ್ ದಿ ಅಡ್ವಾನ್ಸ್ಮೆಂಟ್ಸ್ ಏನಾಗಿದೆ, ಎಲ್ಲರ ಕೈಲಿ ಮೊಬೈಲ್ಗಳಿದೆ. ಇಮಿಡಿಯೇಟಾಗಿ ಮೆಸೇಜ್ ಬರ್ತಾನೆ ಇರುತ್ತೆ, ನ್ಯೂಸ್ ಕೂಡ ಬರ್ತಾ ಇರುತ್ತೆ. ಅಡ್ವಾಂಟೇಜ್ ಕೂಡ ಇದೆ, ಅಟ್ ದ ಸೇಮ್ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಇದು ಹಲವಾರು ರೋಗಗಳಿಗೆ ಕೂಡ ಎಡೆ ಮಾಡಿ ಕೊಡ್ತಾ ಇದೆ. ಹಲವಾರು ರೋಗಗಳಿಗೆ, ಡಿಪ್ರೆಷನ್ ಆಗಲಿ, ಸ್ಟ್ರೆಸ್ ಆಗಲಿ, ಮೆಮರಿ ಇಶ್ಯೂಸ್ ಆಗಲಿ. ಮೊದಲು ವಿದ್ಯಾರ್ಥಿಗಳಾಗಿದ್ದಾಗ ಒಂದು ಚಿಕ್ಕ ಗೇಮ್ ಇರ್ತಾ ಇತ್ತು, ನೀವು ಸುಮಾರು ಪೇರೆಂಟ್ಸಿಗೆ ಗೊತ್ತಿರಬೇಕು. ಮೆಮರಿ ಗೇಮ್ಸ್ ಅಂತ ಒಂದು ತಟ್ಟೆಯಲ್ಲಿ ಅಥವಾ ಒಂದು ಟೇಬಲ್ ಮೇಲೆ ಸುಮಾರು ವಸ್ತುಗಳನ್ನ ಇಟ್ಟು ಒಂದು 5 ನಿಮಿಷ ನೋಡ್ಕೊಂಡು ಬಂದು ಅದನ್ನು ರಿಪೀಟ್ ಮಾಡಬೇಕಾಗ್ತಾ ಇತ್ತು, ಅಥವಾ ಸುಮಾರು ಬೇರೆ ಬೇರೆ ಇರ್ತಾ ಇತ್ತು. ನಾವು ಪ್ರತಿಯೊಬ್ಬರು ಸಹ ಮಿನಿಮಮ್ ಒಂದು 10 ನಂಬರ್ಗಳನ್ನ, ಫೋನ್ ನಂಬರ್ಗಳನ್ನ ನೆನ್ಪಿಟ್ಕೋತಾ ಇದ್ವಿ, ಹೌದಾ? ಈಗ ಬರ್ತಾ ಬರ್ತಾ ಏನಾಗ್ತಾ ಇದೆ, ನಮ್ಮ ಫಸ್ಟ್ ನಂಬರ್ ಗೊತ್ತು, ಸೆಕೆಂಡ್ ನಂಬರ್ ಸ್ವಲ್ಪ ಡೌಟು, ಹೆಂಡತಿಯ ಫಸ್ಟ್ ನಂಬರ್ ಗೊತ್ತು, ಸೆಕೆಂಡ್ ನಂಬರ್ ಗೊತ್ತೇ ಇಲ್ಲ ಅಲ್ವಾ? ಆಮೇಲೆ 2 4 8 ಅಲ್ವಾ? ಕರೆಕ್ಟಾ? ಓಕೆ. ಈಗ ಏನಾಗಿದೆ, 2 4 ಅಂತ ಕೇಳಿದ್ರೆ ಮಕ್ಕಳು ಮೊಬೈಲ್ ತೆಗಿತಾರೆ ಕ್ಯಾಲ್ಕುಲೇಟರ್ನಲ್ಲಿ. ಸೊ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತಾ, ಮೊಬೈಲ್ ಮುಂದಿನ ದಿನಗಳಲ್ಲಿ ಈಗಲೂ ಸ್ಟಾರ್ಟ್ ಆಗಿದೆ. ಸುಮಾರು ದೇಶಗಳಲ್ಲಿ ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡಿದ್ದಾರೆ ಶಾಲೆಗಳಲ್ಲಿ ಆಕ್ಸೆಸ್ ಇರೋ ಹಾಗೇ ಇಲ್ಲ, ಯೂಟ್ಯೂಬ್ ಇಲ್ಲ. ನೀವು ಕೆಲವು ಯೂನಿವರ್ಸಿಟಿಗಳಿಗೆ ಹೋದರೆ, ನಾನು ರೀಸೆಂಟಾಗಿ ಒಂದು JS ಮೆಡಿಕಲ್ ಕಾಲೇಜ್ ಕಾನ್ಫರೆನ್ಸಿಗೆ ಹೋದಾಗ ಅಲ್ಲಿ ಯೂಟ್ಯೂಬಲ್ಲಿ ಅವೈಲಬಿಲಿಟಿನೇ ಇಲ್ಲ, ಬ್ಲಾಕ್ ಮಾಡಾಕ್ಬಿಟ್ಟಿದ್ದಾರೆ. ಯಾಕೆ ಅಂತ ಕೇಳಿದರೆ, ಬರೀ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಡಾಕ್ಟರ್ಸ್ ಕೂಡ ಯೂಟ್ಯೂಬ್ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಕಷ್ಟ. ಪೇಷಂಟ್